ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡ್ಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡ್ಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡ್ಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಇದೆ ನನ್ನ. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ
ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡಿಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ, ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡಿಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ, ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡಿಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಆಮೇಲೆ ನಿನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರಾದ್ರೂ ನಾನ್ ಸಿಎಂ ಆಗ್ಲಿ, ನನ್ನ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ನಾನು ನೋಟಿಸ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ. ಅದಾಗಿಯೂ ಕೂಡ ಒಂದಷ್ಟು ಜನ ನಾಯಕರು, ಉದಾಹರಣೆಗೆ ಇಕ್ಬಾಲ್ ಹುಸೇನ್, ಅದೆಲ್ಲ ಆದ್ರೂ ಕೂಡ ಅವರೇ ಸಿಎಂ ಆಗಬೇಕು ಅಂತ ಮತ್ತೆ ಚಕಾರ ಎತ್ತಿದ್ರು, ವಾರ್ನಿಂಗ್ ಕೊಟ್ಟರು ಕೂಡ. ಬಾಲಕೃಷ್ಣ ಕೂಡ ಅದನ್ನೇ ಮಾಡಿದ್ರು. ಈಗ ಯೋಗೇಶ್ವರ್ ಅವರು ಚಾನ್ಸ್ ಸಿಕ್ಕರೆ ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಜಾರ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ನೇರವಾಗಿ ಮಾತನಾಡ್ತಾರೆ ಅನ್ನುವಂಥ ಸಚಿವ ಸಂತೋಷ್ ಲಾಡ್ ಅವರೇನು ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಅವರೇ ಮಾತನಾಡಿಕೊಳ್ಬೇಕು ಅಂತ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ.
ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ. ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ. ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಥ್ಯಾಂಕ್ ಯು ಸರ್.